ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯವರೇ, ಜೂನ್ 1, 2, 3, 4, 5ರ ನಂತರ ದೊಡ್ಡ ಘಟನೆ ನಡೆಯುತ್ತದೆ. ಅಪ್ಪಿತಪ್ಪಿ ವಸ್ತುವನ್ನು ಯಾರಿಗೂ ಕೊಡಬೇಡಿ, ಎಚ್ಚರಿಕೆ. ಅಕಸ್ಮಾತ್ ಕೊಟ್ಟರೆ ಎಲ್ಲವನ್ನ ಕಳೆದುಕೊಳ್ತೀರಾ. 100% ಸತ್ಯ. ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಕಹಿ ಸತ್ಯಗಳು ಇದರಲ್ಲಿದೆ. ಇದನ್ನು ನೋಡಿದ ನಂತರ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಬದಲಾವಣೆ ಖಂಡಿತ. ಈ ರಾಶಿಯವರಿಗೆ ದೊಡ್ಡ ಘಟನೆ ನಡೆಯುತ್ತದೆ. ಏಕೆಂದರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ವಿಶೇಷವಾದ ಒಂದು ಸಂದರ್ಭವಾಗಿರೋದ್ರಿಂದ, ಜೂನ್ 3ನೇ ತಾರೀಕು ಸಂಕಷ್ಟಹರ ಚೌತಿ ಇರೋದ್ರಿಂದ ಗಣೇಶನ ಆಶೀರ್ವಾದ ನಿಮ್ಮ ಮನೆಯನ್ನು, ನಿಮ್ಮ ಮನಸ್ಸನ್ನು ಅದ್ಭುತವಾಗಿರುವಂತಹ ಭಯಂಕರವಾದ ಅದೃಷ್ಟದ ತುದಿಗೆ ಕರೆದುಕೊಂಡು ಹೋಗುತ್ತದೆ. ಹಾಗಾದರೆ ನೀವು ಅಪ್ಪಿತಪ್ಪಿ ವಸ್ತುವನ್ನು ಯಾರಿಗೂ ಕೊಡಬೇಡಿ, ಎಚ್ಚರಿಕೆಯನ್ನು ವಹಿಸಬೇಕು. ಅಕಸ್ಮಾತ್ ಕೊಟ್ಟರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಅದೃಷ್ಟವನ್ನು ಕಳೆದುಕೊಳ್ತೀರಾ. ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಖಂಡಿತವಾಗಿ ಇದು ಸತ್ಯ. ಈ ರಾಶಿ ಚಕ್ರದವರೇ, ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ದೊಡ್ಡ ಭೂಕಂಪ ಸಂಭವಿಸುವಂತಹ ಸಾಧ್ಯತೆ ಇದೆ. ಏಕೆಂದರೆ ನೀವು ನಂಬಿದವರಿಂದ ಕೆಲವೊಂದಿಷ್ಟು ಬಾರಿ ಮೋಸಕ್ಕೆ ಒಳಗಾಗಬಹುದು. ಇದನ್ನು ತಡೆಯಲು ಯಾರಿಂದ ಕೂಡ ಸಾಧ್ಯವಿಲ್ಲ. 2026 ಒಟ್ಟಾರೆಯಾಗಿ ಜೂನ್ ತಿಂಗಳು 1ರಿಂದ 5ನೇ ತಾರೀಕಿನವರೆಗೆ ನಿಮ್ಮ ಮನೆಯಲ್ಲಿ ಈ ಘಟನೆ ನಡೆಯುತ್ತದೆ. ಮನಸ್ಸಿನಲ್ಲಿ ಧೈರ್ಯ ಇದ್ದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಏಕೆಂದರೆ ನಿಮ್ಮ ಮನೆ, ನಿಮ್ಮ ಜೀವನ, ನಿಮ್ಮ ಅದೃಷ್ಟ ಎಲ್ಲವೂ ಕೂಡ ಒಂದೇ ಬಾರಿಗೆ ತಲೆ ಕೆಳಗು ಮಾಡಬಹುದಾದಂತಹ ಒಂದು ಭೀಕರವಾದ ಘಟನೆ ನಡೆಯುತ್ತದೆ. ಹಾಗಾದರೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನಡೆಯುವಂತಹ ತೊಂದರೆಗಳನ್ನು ತಪ್ಪಿಸೋದಕ್ಕೆ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ಯಾವ ವಸ್ತುವನ್ನು ಯಾರಿಗೂ ಕೊಡಬಾರ್ದು, ಬಹಳ ಮುಖ್ಯವಾಗಿರುವಂತಹ ಶಕ್ತಿಶಾಲಿಯಾಗಿರುವಂತಹ ವಿಶೇಷವಾದ ಅಧಿಕ ಮಾಸ ಇದಾಗಿರೋದ್ರಿಂದ, ಜ್ಯೇಷ್ಠ ಹುಣ್ಣಿಮೆ ಕೂಡ ಮೊನ್ನೆ ಮುಗ್ದಿರೋದ್ರಿಂದ ನಿಮ್ಮ ಮನೆಯಲ್ಲಿ ಈಗ ವಿಶೇಷವಾಗಿ ಶತ್ರುಗಳ ಕಾಟ, ಕಣ್ಣಿನ ದೃಷ್ಟಿಗಳು, ತೊಂದರೆಗಳು ಜಾಸ್ತಿ ಆಗುವಂತಹ ಸಮಯ ಅಂತ ಕರೀತಾರೆ. ಏಕೆಂದರೆ ಕುಂಭ ರಾಶಿಯವರು ಬಹಳಷ್ಟು ಸೂಕ್ಷ್ಮ ಸ್ವಭಾವದವರು, ಗಟ್ಟಿ ಹೃದಯದವರು, ಎಲ್ಲವನ್ನ ಕೂಡ ನಿರ್ವಹಿಸುವಂಥವರು, ಬಹಳಷ್ಟು ಬುದ್ಧಿವಂತಿಕೆಯಿಂದ ಜೀವನವನ್ನು ನಡೆಸ್ತಕ್ಕಂಥ ಜನರು. ಅವರಿಗೆ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಕಷ್ಟಗಳನ್ನು ಎದುರಿಸಿ ಅವರು ಉಕ್ಕಿನ ಮನುಷ್ಯರಂತೆ ಗಟ್ಟಿಯಾಗಿದ್ದಾರೆ. ಇನ್ನು ಮುಂದಿನ 4-5 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಸಮಯ. ನಿಮ್ಮ ಮನೆಯಲ್ಲಿ ಇರುವಂತಹ ಈ ಒಂದು ವಸ್ತುವನ್ನು ಅಪ್ಪಿತಪ್ಪಿ ಕೂಡ ಯಾರಿಗೂ ಕೊಡಬೇಡಿ. ಅಕಸ್ಮಾತ್ ಕೊಟ್ಟರೆ ಖಂಡಿತವಾಗಿ ಎಲ್ಲವನ್ನ ಕಳೆದುಕೊಳ್ತೀರಾ. ಏಕೆಂದರೆ ಆ ಒಂದು ವಸ್ತುಗೆ ಅಷ್ಟೊಂದು ಶಕ್ತಿ ಇದೆ. ಜ್ಯೇಷ್ಠ ಹುಣ್ಣಿಮೆ, ಜ್ಯೇಷ್ಠ ಮತ್ತು ಅಧಿಕ ಮಾಸವಾಗಿರುವಂತಹ ಈ ಸಮಯ, ಸಂಕಷ್ಟಹರ ಚತುರ್ಥಿ ಕೂಡ ಬಂದಿರೋದ್ರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳನ್ನು ಬಹಳಷ್ಟು ಗಟ್ಟಿ ಮಾಡಿಕೊಳ್ಬಹುದು. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಈಗ ನೀವು ಅಂದುಕೊಂಡಂತೆ ಸಾಗುತ್ತದೆ. ಬದಲಾವಣೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ಮಾಹಿತಿಯನ್ನು ನೀವು ತಿಳಿದುಕೊಂಡ ನಂತರ ನೀವು ಖಂಡಿತವಾಗಿ ಆಶ್ಚರ್ಯಕ್ಕೆ ಒಳಗಾಗ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಹೊಸದಾದ ಅದ್ಭುತವಾದ ಗಾಳಿ ಬೀಸೋಕೆ ಶುರು ಮಾಡುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಟ್ಟ ದೃಷ್ಟಿಗಳು ದೂರವಾಗಬೇಕು, ಶತ್ರುಗಳ ಕಾಟದಿಂದ ಪರಿಹಾರವಾಗಬೇಕು, ಎಲ್ಲ ಕಷ್ಟಗಳು ಮಾಯವಾಗಬೇಕು ಅಂತ ಬಯಸಿದ್ರೆ ನಿಮ್ಮ ಮನೆಯನ್ನು ಪ್ರವೇಶ ಮಾಡುವಂತಹ ದೈವಿಕವಾದ ಶಕ್ತಿ ಖಂಡಿತವಾಗಿ ಕುಂಭ ರಾಶಿಯವರು ನೋಡಬೇಕಾದ ವಿಡಿಯೋ ಇದಾಗಿರೋದ್ರಿಂದ, ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ನಮ್ಮ ಪ್ರಯತ್ನವನ್ನು ನೀವು ಖಂಡಿತವಾಗಿ ಲೈಕ್ ಮೂಲಕ ನಮಗೆ ತಿಳಿಸಬೇಕು. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಏಕೆಂದರೆ ನಿಮ್ಮ ಬದುಕು ಬಂಗಾರವಾದಂತೆ ಬೇರೆಯವರ ಬದುಕಿಗೆ ಏನಾದರೂ ಸಹಾಯ ಮಾಡಿದ್ರೆ ದೇವರ ಆಶೀರ್ವಾದ ಕೈ ಹಿಡಿಯುತ್ತದೆ. ಅದೃಷ್ಟ ವಜ್ರಕ್ಕಿಂತಲೂ ಮೌಲ್ಯವಾಗಿ ಉಳಿಯೋದಕ್ಕೆ ಶುರು ಮಾಡುತ್ತದೆ. ಈಗಿನ ಪರಿಸ್ಥಿತಿಯಲ್ಲಿ ಜನರುಗಳು ಯಾವಾಗಲೂ ಒಂದರ ನಂತರ ಒಂದು ಕಷ್ಟವನ್ನು ಅನುಭವಿಸ್ತಾರೆ, ಹಣಕಾಸಿನ ಪರಿಸ್ಥಿತಿಯನ್ನು ಎದುರಿಸ್ತಾರೆ, ಆರೋಗ್ಯದ ಸಮಸ್ಯೆಗಳನ್ನು ಎಲ್ಲವನ್ನ ಕೂಡ ಕಷ್ಟಗಳನ್ನು ಅನುಭವಿಸಿ ಸಾಕಷ್ಟು ತೊಂದರೆಯನ್ನು, ದುಃಖವನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾರೆ. ಇದರಿಂದ ಒತ್ತಡ ಕೂಡ ಸಾಮಾನ್ಯವಾಗಿ ಬೇಗ ಬರುತ್ತೆ. ಜೀವನದಲ್ಲಿ ಈಗ ಅದ್ಭುತವಾಗಿರುವಂತಹ ಸಮಯದ ಬದಲಾವಣೆಯನ್ನು ಮಾಡ್ಕೊಳ್ಬೇಕಂದ್ರೆ ಮೊದಲು ನಿಮ್ಮ ಮನಸ್ಥಿತಿಯನ್ನು, ನಿಮ್ಮ ಮನಸ್ಸನ್ನು ಮತ್ತು ಮನೆಯನ್ನು ಪರಿಣಾಮಕಾರಿಯಾಗಿ ಬದಲಾವಣೆ ಮಾಡಬೇಕು. ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಬದಲಾದಾಗ ಮಾತ್ರ ನಿಮ್ಮ ಮನಸ್ಸು ಶಾಂತವಾಗಿ ಬದಲಾಗುತ್ತೆ. ನಿಮ್ಮ ಮನಸ್ಸು ಬದಲಾದಾಗ ನಿಮ್ಮ ಮನೆಯ ಪರಿಸ್ಥಿತಿ, ಮನಸ್ಸಿನ ಪರಿಸ್ಥಿತಿ ಮತ್ತು ಎಲ್ಲ ರೀತಿಯ ಹಣಕಾಸಿನ ಪರಿಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಖಂಡಿತವಾಗಿ ಈಗ ನಿಮ್ಮ ಜೀವನದಲ್ಲಿ ಸಂತೋಷದ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡ್ಕೊಳ್ತೀರಾ. ಸುಲಭವಾಗಿ ಎಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ಕುಂಭ ರಾಶಿ ಇರ್ತಕ್ಕಂಥವರೇ, ನಿಮ್ಮ ಜೀವನ ಅದ್ಭುತವಾಗಿರುವಂತಹ ಪರಿಣಾಮಕಾರಿಯಾಗಿ ಪ್ರಯೋಜನಕಾರಿಯಾಗಿರುವ ಸಂದರ್ಭ. ಹೌದು, ಈ ಸಮಯ ಬಹಳಷ್ಟು ಶ್ರೇಷ್ಠವಾಗಿದೆ. ನಿಮ್ಮ ಜೀವನದಲ್ಲಿ ಕೂಡ ಎಲ್ಲವನ್ನ ಸರಿ ಮಾಡ್ಕೊಳ್ತೀರಾ. ನೀವು ನಿಮ್ಮ ಜೀವನದಲ್ಲಿ ಮಾಡ್ತಿರ್ತಕ್ಕಂಥ ತಪ್ಪನ್ನು ಖಂಡಿತವಾಗಿ ಮುಂದುವರ್ಸ್ಕೊಂಡು ಹೋಗಬೇಡಿ. ಇದರಿಂದ ಸಮಯ ಪದೇ ನಿಮಗೆ ಅದೃಷ್ಟವನ್ನು ತಂದು ಕೊಡೋದಿಲ್ಲ. ಬರ್ತಕ್ಕಂಥ ಅವಕಾಶಗಳನ್ನು ನೀವು ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಸಮಸ್ಯೆಯನ್ನು ನೀವು ಎದುರಿಸಬೇಕಾಗಿ ಬರುತ್ತದೆ. ಆದ್ದರಿಂದ ಈ ಒಂದು ಸಮಯದಲ್ಲಿ ನಾನು ನಿಮಗೆ ಹೇಳುತ್ತಿರುವಂತಹ ವಿಷಯಗಳನ್ನು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಬೇಕು. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು. ಆಗ ಮಾತ್ರ ನಿಮಗೆ ಸಂಪೂರ್ಣವಾಗಿ
ಎಲ್ಲವೂ ಅರ್ಥವಾಗುತ್ತೆ. ಏಕೆಂದರೆ ವಿಶೇಷವಾದ ಸಂದರ್ಭಗಳಲ್ಲಿ ಗ್ರಹಗಳ ಬದಲಾವಣೆ ನಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ಇದರಿಂದ ಈ ಕಷ್ಟಗಳು ಕಡಿಮೆ ಆಗ್ಬೋದು, ಕಷ್ಟಗಳು ಜಾಸ್ತಿ ಆಗ್ಬೋದು, ನೋವು ಹೆಚ್ಚಾಗ್ಬೋದು, ದುಃಖ ಕಡಿಮೆ ಆಗ್ಬೋದು, ಸುಖ ಕೂಡ ಜಾಸ್ತಿ ಆಗ್ಬಹುದು. ಯಾರು ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಈ ರೀತಿ ಹಲವಾರು ಘಟನೆಗಳು ನಡೀತಾ ಇರುತ್ತೆ. ಅದಕ್ಕೋಸ್ಕರ ನೀವು ಜೂನ್ 1ರಿಂದ 5ನೇ ತಾರೀಕು ಭಯಂಕರವಾಗಿರುವ ಶಕ್ತಿಶಾಲಿಯಾಗಿರುವ ಸಮಯ ಶುರುವಾಗ್ತಾ ಇರೋದ್ರಿಂದ ಖಂಡಿತವಾಗಿ ಈಗ ನಾವು ತಿಳಿಸುವಂತಹ ಪರಿಹಾರವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನೀವು ಕಂಡ ಕನಸುಗಳನ್ನು ನನಸು ಮಾಡ್ಕೊಳ್ಬಹುದು, ವಿಶೇಷವಾದ ಸಂದರ್ಭಗಳನ್ನು ಸೃಷ್ಟಿ ಮಾಡ್ಕೊಳ್ಬಹುದು. ಹಲವಾರು ವರ್ಷಗಳ ನಂತರ ನಿಮ್ಮ ಜೀವನದಲ್ಲಿ ನೀವು ಯಾವುದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀರೋ, ಯಾವುದಕ್ಕೋಸ್ಕರ ಶ್ರಮಿಸ್ತಾ ಇದ್ದೀರೋ, ಯಾವುದಕ್ಕೋಸ್ಕರ ಕನಸು ಕಾಣ್ತಾ ಇದ್ದೀರೋ ಅದು ಈಗ ನಿಮ್ಮ ಜೀವನದಲ್ಲಿ ನನಸಾಗುವಂತಹ ಸಮಯ. ಹೌದು, ಖಂಡಿತವಾಗಿ ಈ ಸಮಯ ಒಮ್ಮೆ ನೋಡಿ ತಿಳಿದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಬದಲಾವಣೆ 2026ರಿಂದ ಪ್ರಾರಂಭವಾಗಿದೆ. ಆದರೆ ನೀವು ಮಾಡ್ತಿರ್ತಕ್ಕಂತಹ ಸಣ್ಣ ಪುಟ್ಟ ತಪ್ಪು, ತೊಂದರೆಗಳು, ತಿಳುವಳಿಕೆ ಇಲ್ಲದ ಕೆಲಸಗಳು ನಿಮ್ಮನ್ನ ಮತ್ತೆ ಮತ್ತೆ ಕಷ್ಟಕ್ಕೆ ತಳ್ತಾ ಇದೆ. ಆದರೆ ಈಗ ವರ್ಷದಲ್ಲಿ ಅರ್ಧ ವರ್ಷ ಮುಗಿದಿದೆ ಅಂತಾನೆ ಹೇಳ್ಬಹುದು. ಈಗ ಜೂನ್ ಪ್ರಾರಂಭವಾಗಿ ನಡೀತಾ ಇರೋದ್ರಿಂದ ನಿಮ್ಮ ಸಮಯವನ್ನ ಈಗ ನೀವು ಬದಲಾಯಿಸ್ಕೊಳ್ಬೇಕು, ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸ್ಕೊಳ್ಬೇಕು. ಇಲ್ಲದಿದ್ದರೆ ನೀವು ಹಲವಾರು ವರ್ಷಗಳಿಂದ ಪಟ್ಟಂತ ಕಷ್ಟವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಕಷ್ಟವನ್ನ ನೀವು ಇಲ್ಲಿಗೆ ನಿಲ್ಲಿಸಿ ಮುಂದೆ ಸುಖಮಯವಾಗಿರುವಂತಹ ಸಮೃದ್ಧಿಕರವಾದ ನೆಮ್ಮದಿಯ ಒಂದು ಐಶ್ವರ್ಯದ ಜೀವನವನ್ನ ನಡೆಸಬೇಕು ಅಂತ ಆಸೆ ಪಡ್ತಾ ಇದ್ರೆ ಇದನ್ನ ನೀವು ಖಂಡಿತವಾಗಿ ಮಾಡಲೇಬೇಕಾಗುತ್ತೆ. ನೀವು ಬಹಳಷ್ಟು ಸಮಯವನ್ನ ತೆಗೆದುಕೊಂಡು ಕಷ್ಟಗಳ ನಂತರ ಭರವಸೆಯನ್ನ ಹೊಂದಿದ್ದೀರಾ. ಎಲ್ಲವನ್ನ ಕೂಡ ನಿರ್ವಹಿಸುವಂತಹ ಸಾಮರ್ಥ್ಯನ ದೇವರ ಕಡೆಯಿಂದ ಪಡ್ಕೊಂಡಿದ್ದೀರಾ. ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ನಿರ್ಣಾಯಕವಾದ ಸಮಯವಾಗಿ ಬರ್ತಾ ಇದೆ. ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಮರ್ಥ್ಯ ಉತ್ತಮವಾಗಿರಬೇಕು. ನಿಮ್ಮ ಜೀವನವನ್ನ ಈಗ ಅದೃಷ್ಟದ ಜೊತೆಗೆ ಒಂದು ನಿರ್ಮಾಣ ಮಾಡುವಂತಹ ಸುಸಂದರ್ಭ. ಈ ಸಮಯವನ್ನ ನೀವು ಖಂಡಿತವಾಗಿ ಜೋಪಾನವಾಗಿ ಜಾಗರೂಕತೆಯಿಂದ ನಿರ್ವಹಿಸಬೇಕು. ಜೀವನದಲ್ಲಿ ಈಗ ದೇವರ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಜೊತೆಗಿರುತ್ತದೆ. ನೇರವಾದ ಕೃಪಕಟಾಕ್ಷ ನಿಮ್ಮ ಮನೆ ಮತ್ತು ಮನಸ್ಸನ್ನ ಬೆಳಕು ಮಾಡುವಂತಹ ಸಮಯ. ಈಗ ನೀವು ಶುರುವಾಗ್ತಾ ಇರುವಂತಹ ವಿಶೇಷವಾದ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಯ, ಆತಂಕ, ಸಲದ ಮನಸ್ಥಿತಿಗಳನ್ನ ದೂರ ಮಾಡ್ಕೊಳ್ಬೇಕು. ನಾನು ಯಾವ ರೀತಿ ಸಂಪತ್ತನ್ನ ವೃದ್ಧಿ ಮಾಡ್ಕೊಳ್ಬೇಕು, ಸಮೃದ್ಧಿಯ ಕಡೆಗೆ ಹೆಜ್ಜೆ ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಸಣ್ಣ ಪುಟ್ಟ ಅವಕಾಶವನ್ನ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು. ಇವತ್ತು ಸಣ್ಣ ಅವಕಾಶ ನಾಳೆ ದೊಡ್ಡ ಒಂದು ಯಶಸ್ಸಿಗೆ ಕಾರಣವಾಗಬಹುದು. ನೀವು ಬಹಳಷ್ಟು ಆಸೆಗಳನ್ನ ಪಟ್ಟು ಕಂಗಾಲಾಗಿ ಕುಳಿತಿದ್ರೆ ಖಂಡಿತವಾಗಿ ಸಮಯದಲ್ಲಿ ಎಲ್ಲವನ್ನ ಕೂಡ ಸರಿಪಡಿಸಬಹುದು. ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಏಕಾಗ್ರತೆ ನಿಮ್ಮ ಗುರಿ ಕಡೆಗೆ ನೇರವಾಗಿ ನುಡಿಯುವಂತಹ ಸಮಯದಲ್ಲಿ ಎಲ್ಲವೂ ಕೂಡ ನಿಮ್ಮ ಕೈಗೆ ಸುಲಭವಾಗಿ ಸಿಗುತ್ತದೆ. ಆದ್ದರಿಂದಾಗಿ ಈ ಸಂದರ್ಭವನ್ನ ನೀವು ಜಾಗರೂಕತೆಯಿಂದ ಬಳಸಿಕೊಳ್ಳಿ. ಬಂದಂತಹ ಅವಕಾಶಗಳನ್ನ ಸಂಪೂರ್ಣವಾಗಿ ಸದುಪಯೋಗ ಮಾಡಿಸ್ಕೊಳ್ಳಿ. ಆಸೆಗಳ ಮೇಲೆ, ನಿಮ್ಮ ಕನಸುಗಳ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡಿ. ಇದರಿಂದಾಗಿ ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಶುರುವಾಗುತ್ತೆ. ಜಾತಕದಲ್ಲಿ ಗ್ರಹಗಳ ಚಲನೆ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ, ನೇರವಾಗಿ ನಿಮ್ಮ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಈಗ ಅದ್ಭುತವಾದ ಶಕ್ತಿಯನ್ನು ಹೊಂದಿರತಕ್ಕಂಥ ಜೂನ್ ತಿಂಗಳು ನಿಮ್ಮ ಹಣೆ ಬರಹ ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದ್ರು ಕೂಡ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಸಮಸ್ಯೆನ, ಸಾಲದ ಬಾಧೆಯನ್ನ, ದಾರಿದ್ರ್ಯತೆಯನ್ನ ದೂರ ಮಾಡ್ಕೊಳ್ಬಹುದು. ಇದಕ್ಕೆಲ್ಲ ಕಾರಣ ಅಂದ್ರೆ ಒಂದು ಹೊಸತನ. ಜೂನ್ 1ರಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಇದಕ್ಕೆಲ್ಲ ಕಾರಣ ಅಂದ್ರೆ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪವಾಡ ಘಟನೆಗಳು. ಈ ವರ್ಷದ ಆರಂಭದಲ್ಲಿ ನೀವು ಯೋಜಿಸುತ್ತಿರುವಂತಹ ಪ್ರತಿಯೊಂದು ಕೆಲಸವೂ ಈಗ ನಿಧಾನವಾಗಿ ಫಲಪ್ರದವಾಗುತ್ತೆ. ಖಂಡಿತವಾಗಿ ನಾನು ನಿಮಗೆ ಪದೇ ಪದೇ ಎಚ್ಚರ ವಹಿಸುವ ಕೆಲಸವನ್ನ ನಾಳೆಯಿಂದ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಖಂಡಿತ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಆಸೆ ಕೂಡ ನೆರವೇರೋದಿಲ್ಲ. ನೀವು ನಿಮ್ಮ ತಪ್ಪನ್ನ ಸರಿ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಹೌದು ಸ್ನೇಹಿತರೆ, ಈ ಸಮಯದಲ್ಲಿ ಒಂದು ವಿಶೇಷವಾದ ವಸ್ತುವನ್ನು ಯಾರಿಗೂ ಕೊಡಬಾರ್ದು. ನಾಳೆ ಸಂಕಷ್ಟಹರ ಚತುರ್ಥಿ ಆಗಿರೋದ್ರಿಂದ 2 ಏಲಕ್ಕಿಗಳನ್ನು ನಿಮ್ಮ ಜೇಬ್ನಲ್ಲಿ ಯಾವಾಗಲೂ ಇಟ್ಕೊಳ್ಬೇಕು. ಆ ಏಲಕ್ಕಿಗಳು ನಿಮಗೆ ಅದೃಷ್ಟದ ಸಂಕೇತ. ಯಾವುದೇ ಹೊಸ ಕೆಲಸ ಪ್ರಾರಂಭ ಮಾಡೋದಕ್ಕಾಗಿರ್ಬಹುದು, ಯಾವುದೇ ರೀತಿಯ ಒಂದು ಹೊಸ ಬಿಸ್ನೆಸ್ ಆಗಿರ್ಬೋದು, ಎಲ್ಲ ರೀತಿಯ ಕ್ಷೇತ್ರದಲ್ಲೂ ಕೂಡ ನೇರವಾಗಿ ನೀವು ಗೆಲುವನ್ನು ಸಾಧಿಸಬೇಕು ಅಂತ ಆಸೆ ಪಟ್ಟರೆ ಬೆಳಗ್ಗೆ ಎದ್ದ ತಕ್ಷಣ ಮಹಿಳೆಯರಾಗಿರಲಿ ಪುರುಷರಾಗಿರಲಿ ಒಂದು ಗಾಜಿನ ಡಬ್ಬದ ತುಂಬ ಏಲಕ್ಕಿಗಳನ್ನು ತುಂಬಿಡಬೇಕು. ಅದರಲ್ಲಿ ಪ್ರತಿದಿನ ಬೆಳಗ್ಗೆ 2 ಏಲಕ್ಕಿಗಳನ್ನು ತೆಗೆದುಕೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈಗ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವಂತಹ ದೊಡ್ಡ ತಿರುವನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಸಮಯವಾಗಿರೋದ್ರಿಂದ ನಿಮ್ಮ ಆಸೆ ಕನಸುಗಳು ನನಸಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ 2 ಏಲಕ್ಕಿಯನ್ನು ನೀವು ಜಾದೂ ರೀತಿಯಲ್ಲಿ ಬಳಸ್ಕೊಳ್ಬಹುದು. ಯಾವುದೇ ಕೆಲಸಕ್ಕೆ ಶುರು ಮಾಡಿದಾಗ ಅದನ್ನು ನೀವು ಬಳಸ್ಬೋದು. ಆದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಏಲಕ್ಕಿಯನ್ನು ಯಾವುದೇ ಕಾರಣಕ್ಕೂ ಸ್ನೇಹಿತರು, ನೆಂಟರು ಬಂದರೆ ಕಾಣೋ ಥರ ಇಡಬಾರ್ದು. ಆ ಏಲಕ್ಕಿಗಳನ್ನು ಸಿಹಿ ತಿಂಡಿ ಮಾಡೋದಕ್ಕೂ ಕೂಡ ಬಳಸಬಾರ್ದು. ಯಾರೇ ಹೊಸವರು ನಿಮ್ಮ ಮನೆಗೆ ಬಂದಾಗ ಹೊಸ ಏಲಕ್ಕಿಗಳನ್ನು ತಂದು ಅದರಲ್ಲಿ ನೀವು ಅವ್ರಿಗೆ ಒಂದು ವಿಶೇಷವಾಗಿ ಸಿಹಿ ತಿಂಡಿಯನ್ನು
ಮಾಡ್ಕೊಡ್ಬೋದು. ಆದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅದೃಷ್ಟದ ಏಲಕ್ಕಿಗಳಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ಒಂದನ್ನು ಕೂಡ ಕೆಳಗೆ ಕೊಡಬೇಡಿ, ಕೆಳಗೆ ಕೂಡ ಬೀಳಿಸಬೇಡಿ. ಇದರಿಂದಾಗಿ ಕಷ್ಟಗಳು ದೂರವಾಗುತ್ತೆ. ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆಗೆ ಬರುವಾಗ ನಿಮ್ಮ ಮನೆ ಸುಗಂಧ ಭರಿತವಾಗಿರಬೇಕು, ಮನೆಯಲ್ಲಿ ಸ್ವಚ್ಛವಾಗಿಟ್ಕೊಳ್ಬೇಕು, ಮನಸ್ಸನ್ನು ಶಾಂತವಾಗಿಟ್ಕೊಳ್ಬೇಕು. ಮಹಾಲಕ್ಷ್ಮಿ ದೇವಿಗೆ ಮತ್ತು ಶುಕ್ರನಿಗೆ ತುಂಬ ಪ್ರಿಯವಾದ ವಸ್ತುಗಳಲ್ಲಿ ಏಲಕ್ಕಿ ಕೂಡ ಒಂದು. ಆದ್ದರಿಂದ ಏಲಕ್ಕಿ ನಿಮ್ಮ ಸಂಪತ್ತನ್ನು ವೃದ್ಧಿ ಮಾಡುತ್ತೆ. ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ಶುಕ್ರನ ಆಶೀರ್ವಾದ. ಶುಕ್ರ ದೆಸೆ ಇದ್ದರೆ ಖಂಡಿತವಾಗಿ ನಿಮ್ಮ ಜಾತಕದಲ್ಲಿ ಎಂಥದೇ ಜ್ಯೋತಿಷ್ಯವನ್ನು ಕೂಡ ಕೇಳಿದ್ರು ನಿಮಗೆ ಶುಕ್ರ ದೆಸೆ ಅದ್ಭುತವಾಗಿದ್ದರೆ ಮಾತ್ರ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಅನ್ನೋದು ಸಿಗುತ್ತೆ, ನೆಮ್ಮದಿಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಶಾಂತಿಯಿಂದ ನೆಮ್ಮದಿಯಿಂದ ಶ್ರೀಮಂತಿಗೆ ಜೀವನವನ್ನು ನಡೆಸಬೇಕು ಅಂದರೆ ನಮ್ಮ ಜಾತಕದಲ್ಲಿ ಶುಕ್ರ ಬಲವಾಗಿರಬೇಕು. ಈಗ ಶುಕ್ರನನ್ನು ಬಲಪಡಿಸ್ಕೊಳ್ಳೋಕ್ಕೋಸ್ಕರ ನಾವು ತಿಳಿಸಿರುವಂತಹ ಒಂದು ಮಾಹಿತಿಯನ್ನು ಅನುಸರಿಸಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಟೀ ಅಥವಾ ಬಿಸಿನೀರು ಕುಡಿಯುವಂತಹ ಅಭ್ಯಾಸವಿದ್ದರೆ ಒಂದು ಏಲಕ್ಕಿಯನ್ನು ಅದರೊಳಗಡೆ ಹಾಕಿ ಕುಡಿತಾ ಬರೋದ್ರಿಂದ ನಿಮಗೆ ಶುಕ್ರ ಅನ್ನೋನು ಆಕ್ಟಿವ್ ಆಗ್ತಾನೆ. ಇದರಿಂದ ಸಂಪತ್ತಿಗೆ ಬರಬೇಕಾದ ವಾಕ್ಚಾತುರ್ಯ, ಮಾತಿನ ಮನೆಯಲ್ಲಿ ನಿಮಗೆ ಅದೃಷ್ಟ ಸಂಪತ್ತು ವೃದ್ಧಿಯಾಗುತ್ತೆ. ನಿಮ್ಮ ಮಾತು ಅದ್ಭುತವಾಗಿದ್ದಾಗ ಕೆಲಸಗಳು ಸರಾಗವಾಗಿ ಸಾಗುತ್ತೆ. ಹೊಸ ಹೊಸ ಆಫರ್ಗಳು ನಿಮ್ಮನ್ನು ಕೈ ಬೀಸಿ ಕರೆಯುತ್ತದೆ. ನಿಮ್ಮ ಜೀವನದಲ್ಲಿ ಸೋಲಿನಿಂದ ಕಂಡಂತಹ ಎಲ್ಲ ಕಹಿ ಅನುಭವಗಳನ್ನು ದೂರ ಮಾಡ್ಕೊಳ್ತೀರಾ. ಇನ್ನು ಮುಂದೆ ಎಲ್ಲರಿಗೂ ಕೂಡ ಸಹಾಯ ಮಾಡುವಷ್ಟು ದೊಡ್ಡ ಹಂತಕ್ಕೆ ಹೋಗಿ ತಲುಪ್ತೀರಾ. ಆದರೆ ಯಾವುದೇ ಕಾರಣಕ್ಕೂ ಅಹಂಕಾರವನ್ನು ಪಡಬೇಡಿ, ಶತ್ರುಗಳನ್ನು ಮಾಡ್ಕೊಳ್ಬೇಡಿ. ಅತಿಯಾದ ಒಂದು ಕೆಟ್ಟತನದಿಂದ ದೂರ ಇರಿ ಮತ್ತು ಮನೆಯನ್ನು ಯಾವಾಗಲೂ ಕೂಡ ಸ್ವಚ್ಛವಾಗಿಡಿ. ಪ್ರತಿದಿನ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪಾರಾಧನೆ ಮಾಡಿ. ಮನಸ್ಸನ್ನು ಯಾವಾಗಲೂ ಅದ್ಭುತವಾಗಿರುವ ಚಿಂತನೆಗಳು, ಸಕಾರಾತ್ಮಕ ಯೋಚನೆಗಳಿಂದ ತುಂಬಿರುವಂತೆ ನೋಡ್ಕೊಳ್ಬೇಕು. ನಿಮ್ಮ ಮನೆ ಪರಿಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕಂದ್ರೆ ಮೊದಲು ನಿಮ್ಮ ಮನಸ್ಸಿನ ಪರಿಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕು. ಏಲಕ್ಕಿಗಳನ್ನು ಯಾವಾಗಲೂ ಕೂಡ ಕೆಳಗೆ ಬಿಡಿಸೋದಾಗ್ಲಿ, ಒಂದು ಕೆಟ್ಟ ಯೋಚನೆಗಳನ್ನು ಮಾಡೋದಾಗ್ಲಿ, ಮಕ್ಕಳ ಕೈಯಲ್ಲಿ ಚೆಲ್ಲೋದಾಗ್ಲಿ ಕೊಡಬಾರ್ದು. ಈ ಒಂದು ಅದೃಷ್ಟವನ್ನು ನೀವು ದುಪ್ಪಟ್ಟು ಮಾಡ್ಕೊಳ್ಬೇಕು ಅಂದರೆ ಕೇವಲ 21 ದಿನಗಳ ಕಾಲ ನಾವು ತಿಳಿಸಿರುವಂತಹ ಮಾಹಿತಿಯನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದು ನೋಡಿ. ನೀವೇ ನಮಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ನಿಮ್ಮ ಜೀವನ ಯಾವ ರೀತಿ ಬದಲಾಯಿತು ಅಂತ. ಆದಾಯದ ಮೂಲಗಳು ವಿಶೇಷವಾಗಿ ನಿಮ್ಮ ಹತ್ರ ಹರಿದು ಬರುತ್ತದೆ. ನಿಮಗೆ ತಿಳಿಯದೆ ಹಣ ಅನ್ನೋದು ಆಕರ್ಷಿತವಾಗುತ್ತೆ. ವ್ಯವಹಾರದಲ್ಲಿ ಇರ್ತಕ್ಕಂಥ ಇಲ್ಲ ಸಲ್ಲದ ಖರ್ಚುಗಳು, ಮನೆಯಲ್ಲಿ ಆಗ್ತಕ್ಕಂಥ ವ್ಯರ್ಥ ಖರ್ಚುಗಳಿಗೆ ಕಡಿವಾಣ ಬೀಳುತ್ತೆ. ಶುಕ್ರನ ಆಶೀರ್ವಾದದ ಜೊತೆಗೆ ನೇರವಾಗಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗ್ತೀರಾ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.